ಮಾವಿನ ಬೆಳೆ ನಿರೀಕ್ಷಿತ ಪ್ರಮಾಣದಲ್ಲಿ ರೈತರ ಕೈ ಹಿಡಿದೇ ಇರೋದು ರೈತರ ಆತಂಕಕ್ಕೆ ಕಾರಣ ಆಗಿದೆ. ಕೂಡಲೇ ನಮ್ಮ ನೆರವಿಗೆ ಕೇಂದ್ರ ಸರ್ಕಾರ ಬರಬೇಕು ಅಂತ ಹೇಳಿ ಕೋಲಾರ ಜಿಲ್ಲಾ ಬಂದ್ಗೆ ಇವತ್ತು ರೈತರು ಕರೆ ಕೊಟ್ಟರು. ಇನ್ಫ್ಯಾಕ್ಟ್ ರಸ್ತೆ ತಡೆದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ತಾವು ಬೆಳೆದಿದ್ದ ಬೆಳೆಗಳನ್ನು ರಸ್ತೆಯಲ್ಲೇ ಸುರಿದು ಆಕ್ರೋಶವನ್ನು ಹೊರಹಾಕಿದ್ರು. ಟೈರ್ಗೆ ಬೆಂಕಿ ಹಾಕಿ ಕೂಡ ಪ್ರತಿಭಟನಾಕಾರರು ಬಂದನ್ನು ಆಚರಿಸಿದ್ರು. ಶ್ರೀನಿವಾಸಪುರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಟನ್ಗೆ ಕನಿಷ್ಠ 8 ರಿಂದ 10 ಸಾವಿರ ಬೆಲೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಆಂಧ್ರ ಪ್ರದೇಶದ ಮಾದರಿಯಲ್ಲಿ ಬೆಂಬಲ ಬೆಲೆಗೆ ಆಗ್ರಹಿಸ್ತಾ ಇದ್ದಾರೆ. ಅಲ್ಲಿ ಕ್ವಿಂಟಲ್ಗೆಲ್ಲ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ. ಸೊ ನಮ್ಮಲ್ಲೂ ಕೂಡ ಅದಾಗಲೇಬೇಕು ಅಂತ ಕೇಳ್ತಾ ಇದ್ದಾರೆ. ರೈತರ ಪ್ರತಿಭಟನೆಗೆ ಸಂಸದ ಮಲೇಶ್ ಬಾಬು ಕೂಡ ಸಾಥ್ ಕೊಟ್ಟರು JDS ವತಿಯಿಂದ. ನೋಡಿ, ಬೆಂಬಲ ಬೆಲೆಯನ್ನು ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಸಾಮಾನ್ಯವಾಗಿ ಬೆಲೆ ಕುಸಿತ ಆದಾಗ ರೈತರ ನೆರವಿಗೆ ಬರೋದಕ್ಕೆ ಘೋಷಿಸುತ್ತೆ. ಹೋದ ವರ್ಷ ಕೂಡ ಘೋಷಣೆ ಆಗಿತ್ತು. ಮಾವಿಗೆ ಬೆಂಬಲ ಬೆಲೆಯನ್ನು ನೀಡುವಂತೆ ಒತ್ತಾಯಿಸಿ ಇವತ್ತು ಕೋಲಾರದಲ್ಲಿ ಬಂದ್ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಇವತ್ತು ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ನೋಡೋದಾದ್ರೆ ಬೆಳಗಿನಿಂದಲೂ ಕೂಡ ಸಾಕಷ್ಟು ಜನ ರೈತರು ಜೊತೆಗೆ ರೈತ ಮುಖಂಡರುಗಳು JDSನ ಸಹಯೋಗದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಏನು ಬೆಂಬಲ ಬೆಲೆಯನ್ನು ನೀಡುವಂತೆ ಒತ್ತಾಯಿಸಿ ಇವತ್ತು ಬಂದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೋಲಾರದಲ್ಲೂ ಕೂಡ ಬಂದ್ಗೆ ಬೆಂಬಲವನ್ನು ನೀಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡೋದಾದರೆ ಮಾವಿನ ಹಣ್ಣನ್ನು ರಸ್ತೆಗೆ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ರೈತರು ಜೊತೆಗೆ ಮಾವು ಬೆಳೆಗಾರರು, JDS ಮುಖಂಡರುಗಳು, ರೈತ ಸಂಘದ ಮುಖಂಡರುಗಳು ಇವತ್ತು ರಸ್ತೆಯಲ್ಲಿ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮಾವಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು, ಜೊತೆಗೆ ಆಂಧ್ರ ಮಾದರಿಯಲ್ಲಿ ಪ್ಯಾಕೇಜನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಇವತ್ತು ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಅದರಂತೆ ಕೋಲಾರ ನಗರದಲ್ಲೂ ಕೂಡ ಮಾವನ್ನು ರಸ್ತೆಗೆ ಸುರಿದು ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಇವತ್ತು ಬೆಳಗಿನಿಂದಲೂ ಕೂಡ ರೈತರು, ಮಾವು ಬೆಳೆಗಾರರು ಈ ಒಂದು ಮಾವನ್ನು ರಸ್ತೆಯಲ್ಲಿ ಸುರಿದು ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಅದರಂತೆ ಸಾಕಷ್ಟು ಜನರು ಬೆಳಗಿನಿಂದ ರೈತರು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಮಾವಿಗೆ ಉತ್ತಮವಾದ ಬೆಂಬಲವನ್ನು ಕೊಡಬೇಕು, ಬೆಂಬಲ ಬೆಲೆಯನ್ನು ಕೊಡಬೇಕು, ಆಂಧ್ರ ಮಾದರಿಯ ಪ್ಯಾಕೇಜನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಕನಿಷ್ಠ 8 ರಿಂದ 10 ಸಾವಿರ ರೂಪಾಯಿ ಟನ್ಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು, ಜೊತೆಗೆ ಏನು ಆಂಧ್ರ ಮಾದರಿಯ ಪ್ಯಾಕೇಜನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಇವತ್ತು ಮಾವು ಬೆಳೆಗಾರರು, ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಅದರಂತೆ ಕೋಲಾರದಲ್ಲೂ ಕೂಡ ಹೊಸ ಬಸ್ ನಿಲ್ದಾಣದಲ್ಲಿ ಒಂದು ಮಾವು ಬೆಳೆಗಾರರು ಮಾವನ್ನು ರಸ್ತೆಗೆ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಕೋಲಾರದಲ್ಲಿ ಮಾವು ಬೆಳೆಗಾರರ ರೈತನ ಗೋಳು ಕೇಳೋರು ಯಾರು ಇಲ್ಲ ಅಂತ ಪರಿಸ್ಥಿತಿ ರಾಜ್ಯದಲ್ಲಿ ಹುಟ್ಟಿದೆ. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇದೆ, ಕೃಷಿ ಮಂತ್ರಿ ಇಲ್ಲ, ಕೋಲಾರ ಜಿಲ್ಲಾ ಉಸ್ತುವಾರಿ ಇಲ್ಲ, ಇಲ್ಲಿ ರೈತನ ಪರಿಸ್ಥಿತಿ ಅಂತೂ ಕೇಳೋರೇ ಇಲ್ಲ. ಇವತ್ತು ಮಾವಿನಕಾಯಿ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಇವತ್ತು ದೇಶ ವಿದೇಶಗಳಲ್ಲಿ ಕೂಡ ಇವತ್ತು ಲಕ್ಷಾಂತರ ರೂಪಾಯಿ ಮಾರಿ ಹಣನ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಕೋಲಾರ ಜಿಲ್ಲೆಯಲ್ಲಿ ಬೆಳೆದಿರ್ತಕ್ಕಂಥ ಮಾವಿಗೆ ಬೆಂಬಲ ಬೆಲೆ ಇಲ್ಲ. ರೈತನು ಬೆಳೆದಿರ್ತಕ್ಕಂಥ ಮಾವಿನಕಾಯಿ 3 ರೂಪಾಯಿ 4 ರೂಪಾಯಿ KG ಮಾರಿದ್ರೆ ರೈತ ಎಲ್ಲಿ ಹೋಗ್ಬೇಕು ಅನ್ನೋಂಥ ಪರಿಸ್ಥಿತಿ ಕೇಳೋರೇ ಇಲ್ಲ ಅಂತದಾಗಿದೆ ಸರ್. ಇವತ್ತು ನೋಡ್ಬೋದು, ಈ ಕೊಳೆತ ಹಣ್ಣುಗಳು ತಗೊಂಡೋಗಿ ಜ್ಯೂಸ್ ಮಾಡಿರ್ತಾರೆ, ಅದೇ ಪರಿಸ್ಥಿತಿಯಲ್ಲಿ ಅದೇ ರೇಟನ್ನೇ ಮಾರ್ತಾರೆ ಅವರು, ಕಡಿಮೆ ಅಂತೂ ಮಾರೋದೇ ಇಲ್ಲ. ಇವತ್ತು ಮ್ಯಾಂಗೋ ಆಗಿರ್ಬೋದು, ಪಲ್ಪಿ ಆಗಿರ್ಬೋದು, ಏನು ಜ್ಯೂಸ್ ಇದೆಯೋ ಮಾವಿನ ಹಣ್ಣಿದು ಕೊಳೆತಿದ್ದು ರೇಟ್ ಕಡಿಮೆ ಆಗಿದ್ರು ಕೂಡ ಅವ್ರು ರೇಟ್ ಕಡಿಮೆ ಮಾಡೋದಿಲ್ಲ. ಆದರೆ ರೈತಂದು ಬೆಳೆದಿರ್ತಕ್ಕಂಥ ಬೆಳೆ ಇವತ್ತು ತೀವ್ರ ಸಂಕಷ್ಟದಲ್ಲಿದ್ದಾನೆ. ಇವತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಏನು ಕೃಷಿ ಮಂತ್ರಿಗಳನ್ನ ಮಾಡಿ ಇಲ್ಲಿ ಜಿಲ್ಲಾ ಉಸ್ತುವಾರಿಗಳನ್ನ ಮಾಡಿ ತನಿಖಾ ತಂಡನ ಕಳಿಸಿ ಏನು ಶೀಘ್ರದಲ್ಲೇ, ಯಾಕಂತ ಹೇಳಿದ್ರೆ ಇದು 3 ತಿಂಗಳ ಬೆಳೆ ಸರ್, ಇವರೆಲ್ಲ ಮುಗಿದೋದ್ಮೇಲೆ ನಾವು ಬೆಂಬಲ ಬೆಲೆ ಕೊಡ್ತೀನಿ ಅನ್ನೋ ಮಾವಿನ ಹಣ್ಣು ಇರೋದಿಲ್ಲ. ಈಗ ಇರೋವಂಥ ಪರಿಸ್ಥಿತಿಯಲ್ಲಿ ಯಾರ್ಯಾರ್ದು ಮಾವಿನಕಾಯಿ ಎಷ್ಟೆಷ್ಟು ಎಕರೆಯಲ್ಲಿದೆ ಅಂತ ಹೇಳೋದನ್ನ ಎಲ್ಲ ತಾವೆಲ್ಲ ತನಿಖೆ ಮಾಡಿ ಬೆಂಬಲ ಬೆಲೆ KGಗೆ 20 ರೂಪಾಯಿ ಕನಿಷ್ಠನ ಕೊಟ್ಟು ತಾವೆಲ್ಲ ಕೂಡ ಸರ್ಕಾರ ಪ್ರಮಾಣ ವಚನ ಮಾಡಬೇಕಾದ್ರೆ ರೈತನ ಪರವಾಗಿ ಅಂತ ಹೇಳಿದಿರಿ. ಆ ಮಾತನ್ನು ಉಳಿಸ್ಕೊಂಡು